ಗ್ರೀನ್ ಪ್ಲಾನ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡ್ಕೊಳಕತ್ತೀನಿ. ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿತಾ ಬಂತು, ಇನ್ನು ರಜೆ ಬಿಡುತ್ತೆ, ಮಕ್ಕಳು ಮನೆಯೊಳಗೆ ಇರ್ತಾರಲ್ಲ, ಏನಾದರೂ ತಿನ್ನಕ್ಕೆ ಮಾಡಂದಾಗ ನಾವು ಈ ಥರ ಶೇಂಗಾದ ಹೋಳಿಗೆ ಎಳ್ಳು ಹೋಳಿಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ಭಾಳ ಸುಲಭವಾಗಿ ನಾವು ಶೇಂಗಾದ ಹೋಳಿಗೆನ ಹೆಂಗೆ ಮಾಡೋದಂತ ಸುಲಭವಾದ ವಿಧಾನದೊಳಗೆ ನಾನು ಹೇಳ್ಕೊಟ್ಟಿನಿ. ಇದು ನೀವು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಶೇಂಗಾದ ಹೋಳಿಗೆನ ಭಾಳ ಸುಲಭವಾಗಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ಶೇಂಗಾದ ಹೋಳಿಗೆಗೆ ನಾನು ಮೊದಲು ಒಂದು ಅರ್ಧ KGಗಿಂತ ಸ್ವಲ್ಪ ಜಾಸ್ತಿ ಇದ್ದಾವೆ ಶೇಂಗಾ ತೊಗೊಂಡಿನಿ. ಈಗ ನೋಡಿರಿ, ಶೇಂಗಾ ಈ ಥರ ದಪ್ಪ ದಪ್ಪ ಶೇಂಗಾ ಇದ್ರೆ ಎಣ್ಣೆ ಜಾಸ್ತಿ ಇರುತ್ತೆ, ನಾವು ಇದಕ್ಕೆ ಹಬ್ಬ ಶೇಂಗಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಸಿಟಿಗಳಲ್ಲಿ ಗೊತ್ತಾಗಲ್ಲ. ಇದು ಕಾಳು ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಈ ಥರ ಶೇಂಗಾ ಇದ್ದರೆ ಶೇಂಗಾದ ಹೋಳಿಗೆಗೆ ಬಹಳ ರುಚಿ ಇರ್ತಾವೆ. ಇದನ್ನ ಮೀಡಿಯಮ್ ಉರಿಯೊಳಗೆ ನಾವು ಕೆಂಪಗಾಗೋ ಥರ ಹುರಿಬೇಕು, ಅಂದರೆ ಸಿಪ್ಪಿ ಚಲೋ ಹೊತ್ನಾಗ ಬಿಚ್ಚಿ ಬಿಡ್ತೈತಿ. ಇದು ಈ ಥರ ಎಲ್ಲ ಹುರಿದು ಇಟ್ಕೊಳ್ಳೋಣ. ಹುರಿದು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಬೇರೆ ಒಂದು ತಟ್ಟೆಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟು ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟು ಜಾಸ್ತಿ ಜಲ್ದಿ ಕಲಿಸ್ಕೊಂಡು ಇಡಬಾರ್ದು. ಇದಕ್ಕೆ ಈ ಕಡೆ ಶೇಂಗಾ ಹುರಿದ ನಂತರ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ನಾನು ಮುಕ್ಕಾಲು ಭಾಗದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಕಾಲು ಭಾಗದಷ್ಟು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕು ಒಂಚೂರೇ ಚೂರು ಉಪ್ಪು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಈ ಹಿಟ್ಟು ನಾವು ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ಕಲಿಸ್ತೀವಲ್ಲ, ಇದನ್ನ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಕಲಸಿ ನಾವು ಮುಚ್ಚಿಟ್ಕೊಂಡ್ಬಿಡೋಣ. ಈ ಕಡೆ ನಾವು ಶೇಂಗಾದ ಹೂರಣ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಸ್ವಲ್ಪ ನೆನೆಯುತ್ತೆ. ಈಗ ಒಂದು ಚೀಲ, ಬಟ್ಟೆ ಚೀಲ ತೊಗೊಂಡಿನಿ ನಾನು. ಈಗ ಅರ್ಬಿಯಿಂದ ಹೊಲಿದಿರ್ತೀವಲ್ಲ ಚೀಲ, ಆ ಥರ ಚೀಲದೊಳಗೆ ಶೇಂಗಾ ಹಾಕಿ ಒಂದು 4 ಸರಿ ಹಿಂಗೆ ಜೋರಾಗಿ ಬಡಿದು ಬಿಟ್ರೆ ಎಲ್ಲ ಸಿಪ್ಪಿ ಉಚ್ಕೊಂಡ್ಬಿಡ್ತಾವೆ ನೋಡ್ರಿ ಈ ಥರ. ಇಲ್ಲಾಂದ್ರೆ ನಾವು ತಿಕ್ಕಿ ತೆಗಿಬೇಕಾಗುತ್ತೆ. ಎಲ್ಲ ಮೇಲಿರೋ ಸಿಪ್ಪಿ ತೆಗಿಯೋಕೆ ಸುಲಭವಾದ ವಿಧಾನ ಇದು. ಒಂದು ಬಟ್ಟೆ ಚೀಲದೊಳಗೆ ಹಾಕಿ ಒಂದು 4-5 ಸರಿ ಜೋರಾಗಿ ಬಡಿದು ಬಿಟ್ರೆ ಎಲ್ಲ ಬಿಚ್ಚಿಬಿಡ್ತಾವೆ. ಆಮೇಲೆ ಮರಕ್ಕೆ ಹಾಕ್ಕೊಂಡು ನಾವು ಕೇರ್ಕೊಳ್ಳೋಣ. ಎಲ್ಲ ನೋಡಿರಿ, ಸಿಪ್ಪಿ ಎಲ್ಲ ಚಲೋ ಹೊತ್ನಾಗ ಕೇರ್ಕೊಂಡು ಈಗ ಮಿಕ್ಸಿ ಜಾರಿಗೆ ನಾವು ಶೇಂಗಾ ಅಷ್ಟೇ ಹಾಕ್ಕೊಳಕತ್ತೀವಿ, ಬೆಲ್ಲ ಹಾಕ್ಕೊಂಡಿಲ್ಲ. ಮೊದಲು ನಾವು ಶೇಂಗಾ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೊಳ್ರಿ, ಅಂದ್ರೆ ಹೋಳಿಗೆ ಹರಿಯಂಗಿಲ್ಲ. ನೋಡಿರಿ, ಇದು ಹಬ್ಬ ಶೇಂಗಾ ಅಂದ್ರೆ ಈ ಥರ ಎಣ್ಣೆ ಬರ್ತೈತಿ ಎಲ್ಲ ಪೌಡ್ರು. ಅಂದರೆ ಇದು ಎಣ್ಣೆ ಜಾಸ್ತಿ ಇರುತ್ತೆ ಈ ಶೇಂಗಾದೊಳಗೆ. ಈ ಥರ ಶೇಂಗಾದ ಹೋಳಿಗೆ ಮಾಡಬೇಕಾದ್ರೆ ಈ ಥರ ಶೇಂಗಾ ಇದ್ದರೆ ಭಾಳ ಚಲೋ ಇರುತ್ತೆ. ಈಗ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡೀನಿ. ಈಗ ಬೆಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಚಲೋ ಹೊತ್ನಾಗ ಕಲಿಸ್ಕೊಳ್ಳೋಣ. ಕೈಯಿಂದ ಕಲಿಸ್ಕೊಂಡು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡು ಈ ಥರ ಹೊಡ್ಕೊಂಬಿಡೋಣ. ಇವಾಗ ಒಂದು ರೌಂಡ್ ಮತ್ತೆ ಹಾಕಿದಾಗ ಚಲೋ ಹೊತ್ನಾಗ ಎಲ್ಲ ಹೊಂದ್ಕೊತೈತಿ. ಈಗ ಬೆಲ್ಲ ನಾವು ಮಿಕ್ಸ್ ಮಾಡುವಾಗ ಚಲೋ ಹೊತ್ನಾಗ ಜಜ್ಜಿರಿ, ಸಣ್ಣಗೆ ಜಜ್ಜೆ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಬೆಲ್ಲ ಗಟ್ಟಿ ಇದ್ದರೆ ಅಷ್ಟು ಜಲ್ದಿ ಹೊಂದ್ಕೊಳ್ಳೋಂಗಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಜಜ್ಜಿ ನಾವು ಕಲಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಒಂದು ಹದ ಮಸ್ತ್ ಬರ್ತೈತಿ ಇದು ಹೂರಣ. ಈಗ ನೋಡಿರಿ, ಎಲ್ಲ ಆದ ನಂತರ ಏನಾದರೂ ಗಂಟಿದ್ರೆ ತೆಗೆದು ನಾವು ಜಜ್ಕೋಬೇಕು. ಇಲ್ಲ ಅಂದರೆ ಎಲ್ಲ ಹೊಂದ್ಕೊಂಡೈತಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ರಿ. ನೀರು ಮಾತ್ರ ಜಾಸ್ತಿ ಹಿಡಿಯೋದಿಲ್ಲ ಇದು. ಬೇಕಾದರೆ ನಾವು ಮತ್ತೆ ನೀರು ಹಾಕ್ಕೋಬೋದು. ಒಂದೇ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಮಿದ್ದಿ ಕಲಿಸ್ಕೊಂಡು ಇಟ್ಕೊಂಬಿಟ್ಟಿನಿ ನಾನೀಗ. ನೋಡಿರಿ, ಈ ಥರ ಮೆತ್ತಗಾಗೈತಿ. ಭಾಳ ಮೆತ್ತಗಾದ್ರೂ ಅಷ್ಟು ಶೇಂಗಾದ ಹೋಳಿಗೆ ಚಲೋ ಬರೋಂಗಿಲ್ಲ. ಈಗ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಹೋಳಿಗೆ ಅಷ್ಟು ದೊಡ್ಡದು ನಾವು ಉಂಡೆ ಕಟ್ಕೊಂಡು ಇಟ್ಕೋಬೋದು. ಇಲ್ಲ ನಿಮ್ಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ನೋಡಿ ಉಂಡಿನ ಈ ಥರ ಕಟ್ಟಿ ಎಲ್ಲನೂ ಇಟ್ಕೊಂಬಿಡೋಣ. ಅಂದ್ರೆ ನಾವು ಹೋಳಿಗೆ ಮಾಡುವಾಗ ಭಾಳ ಜಲ್ದಿ ನಾವು ಮಾಡ್ಕೋಬೋದು. ಈಗ ನಮಗೆ ಶೇಂಗಾದ ಹೋಳಿಗೆ ಮಾಡೋದಕ್ಕೆ ಉಂಡಿನೂ ರೆಡಿ ಆಗ್ಯಾವ, ಈ ಕಡೆ ಹಿಟ್ಟು ರೆಡಿ ಆಗೈತಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಹುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಹಿಟ್ಟು ಏನಾದರೂ ಮೆತ್ತಗಾಗಿದ್ದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮತ್ತೆ ನಾವು ಗಟ್ಟಿ ಮಾಡ್ಕೊಳ್ರಿ. ಇಲ್ಲ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡಿಕೊಂಡು ಎರಡೂ ಒಂದೇ ಹದಕ್ಕಿದ್ರೆ ಭಾಳ ಚಲೋ ಬರ್ತಾವೆ ಹೋಳಿಗೆ, ಹರಿದೋಗಂಗಿಲ್ಲ. ಆಮೇಲೆ ಮೆತ್ತಗೆ ರುಚಿಯಾಗಿರ್ತಾವೆ. ಎಲ್ಲ ಒಂದೇ ಥರ ಹೊಂದ್ಕೊಳ್ಳೋ ಥರ ನಾವು ಹೂರಣ ಮತ್ತು ಹಿಟ್ಟು ಮಾಡಿಕೊಂಡು ಈ ಥರ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದರೊಳಗಡೆ ನಾವು ಉಂಡೆ ಮಾಡಿರ್ತೀವಲ್ಲ ಆ ಉಂಡಿನ ಇಟ್ಟು ಈ ಥರ ತುಂಬ್ಕೊಂಬಿಡೋಣ. ಒಂದು 4-5 ನಾವು ತುಂಬಿಟ್ಕೊಂಡ್ರೆ ಬೇಯಿಸುವಾಗ ಮಾಡಿ ಹಾಕ್ಕೊಂಡು ನಾವು ಬೇಯಿಸ್ಕೋಬೋದು. ಈಗ ಒಂದು 5 ನಾನು ಹುಳ್ಳಿ ಹರ್ಕೊಂಡು ಹಿಟ್ಟನ್ನು
ಸಣ್ಣ ಸಣ್ಣದಾಗಿ ಪುರಿ ಥರ ಲಟ್ಟಿಸ್ಕೊಂಡು ಆ ಉಂಡೆ ಒಳಗಡೆ ಇಟ್ಟು ಈ ಥರ ತುಂಬಿಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ಟೀನಿ. ಇವಾಗ ನಾವು ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಈಗ ಹೋಳಿಗೆ ಲಟ್ಟಿಸ್ಕೊಳ್ಳೋಣ ಬರ್ರಿ. ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ಎಣ್ಣೆ ಹಚ್ಚಿ ಲಟ್ಟಿಸ್ಕೊಬೇಡ್ರಿ. ಹಿಟ್ಟು ಹಾಕಿ ಲಟ್ಟಿಸ್ಕೊಂಡ್ರೆ ಭಾಳ ಚಲೋ ಇರ್ತಾವೆ. ಯಾಕಂದ್ರೆ ನಾವು ಎಣ್ಣೆ ಹಾಕಿ ಬೇಯಿಸಂಗಿಲ್ಲ, ಇದಕ್ಕೆ ಹಂಗೆ ಬೇಯಿಸ್ತೀವಿ. ಹಂಗಂತ ಹಿಟ್ಟೂ ಭಾಳ ಹಚ್ಕೊಬೇಡ್ರಿ. ಅದು ತಿರ್ಗಿಸೋಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಳ್ರಿ. ಅಂದ್ರೆ ಲತ್ತುಗುಣಿಗೂ ಅಂಟ್ಕೋಬಾರ್ದು, ಕೆಳಗಡೆ ಕಲ್ಗೂ ಅಂಟ್ಕೋಬಾರ್ದು. ಅಷ್ಟೇ ಹಿಟ್ಟು ಹಾಕ್ಕೊಂಡು ಈ ಥರ ನೀವು ತೆಳ್ಳಗೆ ಲಟ್ಟಿಸ್ಕೊಳ್ರಿ. ಇದಕ್ಕೆ ಮುಖ್ಯವಾಗಿ ನಾನು ಸ್ವಲ್ಪ ಎಳ್ಳು ಹಚ್ಕೊಂಡು ಶೇಂಗಾದ ಹೋಳಿಗೆ ಮಾಡ್ಕೊಳಕತ್ತೀನಿ. ಈ ಥರ ಶೇಂಗಾದ ಹೋಳಿಗೆ ಮಾಡುವಾಗ ಸ್ವಲ್ಪ ಎಳ್ಳು ಹಾಕಿ ಮಾಡಿದ್ರೆ ಶೇಂಗಾದ ಫ್ಲವರು ಬರುತ್ತೆ, ಆಮೇಲೆ ಎಳ್ಳಿನ ಫ್ಲವರು ಬರುತ್ತೆ. ಇದು ಒಂದು ವಿಭಿನ್ನವಾದ ರೀತಿಯಲ್ಲಿ ಅಂತಲೂ ಅನ್ಕೋಬೋದು. ಈಗ ಮೇಲೆ ಈ ಥರ ಲಟ್ಟಿಸುವಾಗ ಕೊನೆಯದಾಗಿ ಸ್ವಲ್ಪ ಎಳ್ಳು ಉದುರಿಸಿ ಈ ಥರ ಲಟ್ಟಿಸ್ಕೊಂಡು ಬೇಯಿಸ್ಬಿಟ್ರೆ ನೋಡಿರಿ, ಎಳ್ಳು ಕಾಣವಲ್ಲ ನಿಮಗೆ. ಬಿಳೆ ಎಳ್ಳು ಇವು. ಕರಿ ಎಳ್ಳಾದರೆ ಸ್ವಲ್ಪ ನಿಮಗೆ ಎದ್ದಾಗ ಕಾಣಿಸ್ತಿದ್ವು, ಬಿಳಿ ಎಳ್ಳು ಆಗಿರೋದ್ರಿಂದ ಕಾಣಿಸ್ತಿಲ್ಲ. ಈಗ ಎಳ್ಳು ಹಚ್ಕೊಂಡು ಶೇಂಗಾದ ಹೋಳಿಗೆ ಮಾಡ್ಕೊಂಡ್ರೆ ಅವು ಒಂಥರ ಭಾಳ ರುಚಿನ ಚೇಂಜ್ ಆಗ್ತವೆ. ನೀವು ಒಂದು ಸರಿ ಮಾಡಿರಿ, ಒಂದು ಸ್ವಲ್ಪ ಅರ್ಧ ಹಂಗೆ ಮಾಡಿರಿ, ಅರ್ಧ ನೀವು ಎಳ್ಳು ಹಚ್ಕೊಂಡು ಮಾಡಿರಿ. ಟೇಸ್ಟ್ ಯಾವುದು ಚೆನ್ನಾಗಿರ್ತೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸುತ್ತಲೂ ಚಲೋತ್ನಾಗೆ ಈ ಥರ ಒತ್ತಿ ಬೇಯಿಸ್ಕೊಳ್ರಿ. ಹಸಿ ಬಿಸಿ ಬೇಯಿಸ್ಕೊಂಡ್ರೆ ಅಷ್ಟು ಚಲೋ ಇರೋದಿಲ್ಲ. ಹಂಗಂತ ಹೊತ್ತೋ ಥರನೂ ನಾವು ಬೇಯಿಸ್ಕೋಬಾರ್ದು. ಈ ಥರ ನಾವು ಎಲ್ಲನೂ ಹೋಳಿಗೆ ಲಟ್ಟಿಸಿ ಹಾಕ್ಕೊಂಡಿವಿ ನೋಡಿರಿ. ಈಗ ರಜೆ ಒಳಗೆ ಮಕ್ಳು ಏನಾದರೂ ತಿನ್ನೋಕೆ ಕೇಳಿದಾಗ ನಾವು ಒಂದು ಅರ್ಧ ಗಂಟೆ ಒಳಗೆ ನಾವು ಈ ಥರ ಹೋಳಿಗೆ ಮಾಡ್ಕೋಬೋದು. ಫಸ್ಟ್ ಸರಿ ಮಾಡುವಾಗ ಸ್ವಲ್ಪ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಒಂದು ಎರಡನೇ ಸರಿ ಮಾಡುವಾಗ ನಮ್ಗೆ ಅಷ್ಟು ಜಲ್ದಿ ಮಾಡ್ಕೊಂಬಿಡ್ತೀವಿ, ಅಷ್ಟು ಲೇಟ್ ಆಗಂಗಿಲ್ಲ. ಈಗ ಶೇಂಗಾದ ಹೋಳಿಗೆನ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಆಮೇಲೆ ಎಲ್ಲನೂ ಬೇಯಿಸಿಟ್ಕೊಂಡ ನಂತರ ಒಂದು ಪೇಪರ್ಗೆ ನಾವು ಒಣಗಿ ಹಾಕಬೇಕು. ಅಂದ್ರೆ ಒಂದು 8 ದಿವಸ ಇಟ್ಟು ತಿಂದರೂ ಏನಾಗಲ್ಲ. ನಾವು ಬಿಸಿ ಬಿಸಿ ಇರೋದನ್ನ ಹಂಗೆ ಡಬ್ಬಿ ತುಂಬಿಡಬಾರ್ದು. ಈ ಥರ ಎಲ್ಲ ತೆಳ್ಳಗೆ ಒಣಗಾಕ್ಬಿಡ್ಬೇಕು, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಆ ಹೋಳಿಗೆನ ಒಂದು ಡಬ್ಬದಲ್ಲಿ ಎತ್ತಿಡ್ಬೋದು. ಅದಕ್ಕೆ ತುಪ್ಪ ಹಚ್ಕೊಂಡು ತಿಂದ್ರಂತೂ ಮಸ್ತ್ ಇರ್ತಾವೆ. ಈಗ ನೀವು ಶೇಂಗಾದ ಹೋಳಿಗೆನ ಭಾಳ ಸುಲಭವಾಗಿ ಹೆಂಗೆ ಮಾಡೋದಂತ ನೋಡಿದ್ರಲ್ಲ. ನೀವು ಈ ಥರ ಶೇಂಗಾದ ಹೋಳಿಗೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಿಮಗೆ ಬೇರೆ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.